ಕರ್ನಾಟಕ ರಾಜಕೀಯದ ಹೈ ವೋಲ್ಟೇಜ್ ಕದನ ಎಂದೇ ಬಿಂಬಿತವಾಗಿದ್ದ 7 ವಿಧಾನಸಭಾ ಕ್ಷೇತ್ರಗಳಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯ ಮಹತ್ವದ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆಯೇ ರಾಜ್ಯ ರಾಜಕಾರಣದಲ್ಲಿ ಭಾರಿ ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಬರೋಬ್ಬರಿ 5 ಸ್ಥಾನಗಳನ್ನು ಗೆದ್ದು ಬೀಗಿದ್ರೆ ವಿಪಕ್ಷ ಬಿಜೆಪಿಗೆ 2 ಸ್ಥಾನ ದಿಕ್ಕಿದೆ. ಆದರೆ ಜೆಡಿಎಸ್ಗೆ ಮಾತ್ರ ಈ ಚುನಾವಣೆಯಲ್ಲಿ ಹೀನಾಯ ಸೋಲು ಎದುರಾಗಿದೆ. ಮೈತ್ರಿ ಪಕ್ಷಗಳ ಲೆಕ್ಕಾಚಾರ ಉಲ್ಟಾಗಿದ್ದು ಕ್ರಾಸ್ ವೋಟಿಂಗ್ ಅಥವಾ ಅಡ್ಡ ಮತದಾನದ ಬಿಸಿ ಕಮಲ ಮತ್ತು ದಳಪತಿಗಳಿಗೆ ಸರಿಯಾಗಿ ತಟ್ಟಿದೆ. ಹೌದು, ಈ ಬಾರಿಯ ಪರಿಷತ್ ಕದನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ನಡುವಿನ ಪ್ರತಿಷ್ಠೆಯ ಹೋರಾಟವಾಗಿ ಮಾರ್ಪಟ್ಟಿತ್ತು. ಅಂತಿಮವಾಗಿ ಡಿಕೆಶಿ ರಣತಂತ್ರದ ಮುಂದೆ ದಳಪತಿಯ ತಂತ್ರಗಾರಿಕೆ ಸಂಪೂರ್ಣ ನೆಲಕಚ್ಚಿದೆ. ಮೈತ್ರಿ ಪಾಳೆಯದಿಂದ ಬರೋಬ್ಬರಿ 11 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗಳ ಬುಟ್ಟಿಗೆ ಬಿದ್ದಿವೆ ಎಂದು ವರದಿಯಾಗಿದೆ. ಹಾಗಾದರೆ ಕಾಂಗ್ರೆಸ್ನಿಂದ ಗೆದ್ದು ಬೀಗಿದ ಆ 5 ಹುಲಿಗಳು ಯಾರು ಗೊತ್ತಾ? ನೋಡ್ಕೊಂಡು ಬರೋಣ ಬನ್ನಿ. ಬಿ.ಕೆ. ಹರಿಪ್ರಸಾದ್, ಕಾಂಗ್ರೆಸ್ನ ಹಿರಿಯ ಹಾಗೂ ಪ್ರಭಾವಿ ನಾಯಕ. ತಿಪ್ಪಣ್ಣಪ್ಪ ಕಮಕನೂರು, ಕಲ್ಯಾಣ ಕರ್ನಾಟಕ ಭಾಗದ ನಿಷ್ಠಾವಂತ ನಾಯಕ. ಬಿ.ಎಸ್. ಶಿವಣ್ಣ, ಮಳವಳ್ಳಿ ಶಿವಣ್ಣ ಅವರು ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಶ್ರಮಿಸಿದ ಮುಖಂಡ. ಪಿ.ವಿ. ಮೋಹನ್, ಕರಾವಳಿ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ನಿಂತ ನಾಯಕ. ಇನ್ನು ವಿನಾಯ್ ಕಾರ್ತಿಕ್. ಈ ಚುನಾವಣೆಯ ಅತ್ಯಂತ ರೋಚಕ ಗೆಲುವು ಇವರದ್ದೇ. ಮಾಜಿ ಕಾಂಗ್ರೆಸ್ ದುರಿತ ಸಾಹುಕಾರ್ ಚೆನ್ನಯ್ಯ ಅವರ ಮೊಮ್ಮಗನಾದ ವಿನಯ್ ಕಾರ್ತಿಕ್ ಜೆಡಿಎಸ್ನ ಗೋವಿಂದರಾಜು ವಿರುದ್ಧ ಭರ್ಜರಿ 32 ಮತಗಳನ್ನು ಪಡೆದು ಅಚ್ಚರಿಯ ಜಯ ಸಾಧಿಸಿದ್ದಾರೆ. ಮತ್ತೊಂದು ಕಡೆ ವಿರೋಧ ಪಕ್ಷವಾದ ಬಿಜೆಪಿಗೆ ತನ್ನ ಸಂಖ್ಯಾಬಲದ ಆಧಾರದ ಮೇಲೆ 2 ಸ್ಥಾನಗಳು ಸಿಕ್ಕಿವೆ. ಬಿಜೆಪಿಯಿಂದ ನಿಂತಿದ್ದ ಹಿರಿಯ ನಾಯಕ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ ಇಬ್ಬರು ವಿಜಯಶಾಲಿಗಳಾಗಿದ್ದಾರೆ. ಮೊದಲ ಸುತ್ತಿನಲ್ಲಿ ಸ್ವಲ್ಪ ಉಸಿರು ಬಿಗಿ ಹಿಡಿದಂತಾಗಿದ್ದರೂ ಅಂತಿಮವಾಗಿ ಇವರಿಬ್ಬರು ಪರಿಷತ್ ಮೆಟ್ಟಲೇರುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಈ ಚುನಾವಣೆಯ ಅತಿ ದೊಡ್ಡ ಆಘಾತ ಎದುರಾಗಿದ್ದು ಪ್ರಾದೇಶಿಕ ಪಕ್ಷ ಜೆಡಿಎಸ್ಗೆ. ಬಿಜೆಪಿ ನೀಡಿದ್ದ ಹೆಚ್ಚುವರಿ ಮತಗಳ ಭರವಸೆ ನಂಬಿ ಕಣಕ್ಕಿಳಿದಿದ್ದ ಜೆಡಿಎಸ್ನ ಅತ್ಯಂತ ಶ್ರೀಮಂತ ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಸಿಕ್ಕಿದ್ದು ಕೇವಲ 14 ಮತಗಳು ಮಾತ್ರ. ಸ್ವತಃ ಮೈತ್ರಿ ಪಾಳೆಯದ ಶಾಸಕರೇ ಕೈ ಕೊಟ್ಟಿರೋದ್ರಿಂದ ದಳಪತಿಗಳಿಗೆ ತೀವ್ರ ಮುಖಭಂಗ ಆಗಿದೆ. ಈ ಫಲಿತಾಂಶ ಕೇವಲ ಗೆಲುವು ಸೋಲಿಗೆ ಸೀಮಿತವಾಗಿಲ್ಲ. ಇದು ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಎಬ್ಬಿಸುವುದು ಖಂಡಿತ. ಬಿಜೆಪಿಯಲ್ಲಿ ಅಡ್ಡ ಮತದಾನ ಮಾಡಿದ ಶಾಸಕರು ಯಾರು ಎಂಬ ಆಂತರಿಕ ತನಿಖೆ ಆರಂಭವಾಗಿದ್ದರೆ, ಇತ್ತ ಕಾಂಗ್ರೆಸ್ ಪಾಳೆಯದಲ್ಲಿ ದಣಿವರಿಯದೆ ನಾಯಕ ಡಿಕೆಶಿ ಕೈ ಮೇಲಾಗಿರುವುದು ಸ್ಪಷ್ಟವಾಗಿದೆ. ಮೇಲ್ಮನೆಯಲ್ಲಿ ಈಗ ಕಾಂಗ್ರೆಸ್ ತನ್ನ ಬಲವನ್ನ ಮತ್ತಷ್ಟು ಗಟ್ಟಿಯಾಗಿಸಿಕೊಂಡಿದೆ. ಒಟ್ಟಿನಲ್ಲಿ ಈ ಬಾರಿಯ ಪರಿಷತ್ ಜಿದ್ದಾಜಿದ್ದಿನಲ್ಲಿ ಕೈ ಮೇಲಾಗಿದ್ದು ಮೈತ್ರಿಕೂಟಕ್ಕೆ ಆತ್ಮಾವಲೋಕನದ ಸಮಯ ಬಂದಂತಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ವರದಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮ್ಮ ಚಾನೆಲ್. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.